ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾವು ತುಂಬ ಇಷ್ಟಪಟ್ಟು ತಿನ್ನುವಂತಹ ವೆನಿಲಾ ಅಥವಾ ವೆನಿಲಾ ಫ್ಲೇವರ್ನ ಹೇಗೆ ತಯಾರಿಸ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇಡೀ ಪ್ರಪಂಚದಲ್ಲೇ ತುಂಬ ಜನರು ಇಷ್ಟಪಡುವಂತಹ ಫ್ಲೇವರ್ ವೆನಿಲಾ. ಹಾಗೆ ನಮ್ಮ ಭಾರತದಲ್ಲೂ ವೆನಿಲಾ ತುಂಬ ಫೇಮಸ್. ಸೊ IDFA ಅಂದರೆ ಇಂಟರ್ನ್ಯಾಷನಲ್ ಡೈರಿ ಫುಡ್ ಅಸೋಸಿಯೇಷನ್ ಡಿಸೆಂಬರ್ 19, 2019ರಲ್ಲಿ ನಡೆಸಿದ ಒಂದು ಸರ್ವೆಯ ಪ್ರಕಾರ ಭಾರತದ ಫೇವ್ರೇಟ್ ಫ್ಲೇವರ್ ವೆನಿಲಾ ಅಂತ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ನಮ್ಮಲ್ಲಿ ತುಂಬ ಜನಕ್ಕೆ ವೆನಿಲಾದಿಂದ ಐಸ್ ಕ್ರೀಮ್ ಮತ್ತು ಕೇಕ್ಗಳನ್ನು ಮಾತ್ರ ತಯಾರಿಸ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ವೆನಿಲಾದಿಂದ ಚಾಕ್ಲೇಟ್, ಮಿಲ್ಕ್ ಶೇಕ್, ಬಿಸ್ಕೆಟ್, ಕುಕಿ, ಕಾಫಿ, ಕೊಕೋ ಕೋಲಾ, ಪರ್ಫ್ಯೂಮ್, ಮೇಕಪ್ ಪೌಡರ್, ಫೇಸ್ ವಾಶ್, ಫೇಸ್ ಕ್ರೀಮ್, ಸೋಪ್ ಇಂತಹ ಅನೇಕ ವಸ್ತುಗಳನ್ನು ಕೂಡ ತಯಾರು ಮಾಡ್ತಾರೆ. ಸೊ ಈಗ ಜನರು ತುಂಬ ಇಷ್ಟಪಡುವ ವೆನಿಲಾ ಫ್ಲೇವರ್ ಯಾವ ಪ್ರದೇಶದಿಂದ ಬರುತ್ತೆ ಹಾಗೂ ಅದನ್ನು ಹೇಗೆ ತಯಾರಿ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ತುಂಬ ಜನರಿಗೆ ವೆನಿಲಾ ಫ್ಲೇವರ್ ಅಂದ ತಕ್ಷಣ ಅವ್ರಿಗೆ ಬಿಳಿ ಬಣ್ಣವೇ ನೆನಪಾಗುತ್ತೆ. ಯಾಕಂದರೆ ಅವರು ಬಿಳಿ ಬಣ್ಣವನ್ನೇ ವೆನಿಲಾದ ಒರಿಜಿನಲ್ ಕಲರ್ ಅಂತ ತಿಳಿದಿರ್ತಾರೆ. ಒಂದು ರೀತಿ ಚಾಕ್ಲೇಟ್ ಅಂದರೆ ಬ್ರೌನ್ ಕಲರ್, ಸ್ಟ್ರಾಬೆರಿ ಫ್ಲೇವರ್ ಅಂದರೆ ಪಿಂಕ್ ಕಲರ್, ಈ ರೀತಿ ಅಂದ್ಕೊಂಡಿರ್ತಾರೆ. ಆದರೆ ವೆನಿಲಾ ವಿಷಯದಲ್ಲಿ ಆ ರೀತಿ ಅಲ್ಲ. ಸೊ ನಿಜಕ್ಕೂ ವೆನಿಲಾ ಇರೋದು ಈ ರೀತಿ ಹಾಗೂ ಅದರ ಬಣ್ಣ ಕಪ್ಪು. ಇದನ್ನು ವೆನಿಲಾ ಬೀನ್ಸ್ ಅಂತ ಕರೆಯಲಾಗುತ್ತೆ. ಸೊ ಈಗ ನಾವು ತಿನ್ನುವ ವೆನಿಲಾದಿಂದ ತಯಾರಿ ಮಾಡಿರುವ ಎಲ್ಲ ಫುಡ್ ಪ್ರಾಡಕ್ಟ್ಗಳನ್ನು ಇದರಿಂದಲೇ ತಯಾರಿಸಲಾಗುತ್ತೆ. ಸೊ ಮೊದಲ ಬಾರಿಗೆ ವೆನಿಲಾ ಫ್ಲೇವರ್ನ ಕಂಡು ಹಿಡಿದಿದ್ದು ಈಸ್ಟ್ ಕೋಸ್ಟ್ ಮೆಕ್ಸಿಕೋದಲ್ಲಿ, ಅದು ಕೂಡ 15ನೇ ಶತಮಾನದಲ್ಲಿ. ಆಗಿನ ಕಾಲದ ಜನರು ಈ ವೆನಿಲಾ ಗಿಡವನ್ನು ದ ಬ್ಲ್ಯಾಕ್ ಫ್ಲವರ್ ಅಂತ ಕರೀತಾ ಇದ್ರು. ಸೊ ವೆನಿಲಾ ಗಿಡ ನೋಡೋದಕ್ಕೆ ಒಂದು ರೀತಿ ಬಳ್ಳಿಯ ರೀತಿಯೇ ಇರುತ್ತೆ. ವೆನಿಲಾ ಮೊದಲಿಗೆ ಒಂದು ಹೂವಾಗಿ ಹುಟ್ಟುತ್ತೆ, ನಂತರ ಕಾಯಿ, ಆ ನಂತರ ಹಣ್ಣಾಗಿ ಬದಲಾಗುತ್ತೆ. ಸೊ ಆ ಹಣ್ಣು ಪೂರ್ತಿಯಾಗಿ ಒಣಗಿದ ನಂತರ ಅದರ ಒಳಗಿರುವ ಪದಾರ್ಥವೇ ವನಿಲಾ. ಸೊ ವನಿಲಾ ಫ್ಲೇವರ್ ವಿಷಯಕ್ಕೆ ಬಂದರೆ ವನಿಲಾ ಯಾವುದಂದರೆ ಆ ಜಾಗದಲ್ಲಿ ಬೆಳೆಯೋದಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಪಾಲಿನೇಷನ್ ಅಂದರೆ ಪರಾಗಸ್ಪರ್ಶ. ಇನ್ನು ಇದಕ್ಕೆ ಮ್ಯಾಲಿಪೋನ್ ಅನ್ನುವ ಜಾತಿಗೆ ಸೇರಿದ ಜೇನುನೊಣಗಳೇ ಬೇಕಾಗುತ್ತೆ. ಆದರೆ ಆ ಜಾತಿಯ ಜೇನುನೊಣಗಳು ಕೇವಲ ಮೆಕ್ಸಿಕೋ ಮತ್ತು ಮಡಗಾಸ್ಕರ್ನಲ್ಲಿ ಮಾತ್ರ ಸಿಗುತ್ತೆ. ಆದ್ದರಿಂದ ಈ ಜಾತಿಯ ಜೇನುನೊಣಗಳು ಇಲ್ಲದೆ ಈ ವೆನಿಲಾ ಫ್ಲೇವರನ್ನು ತಯಾರಿಸೋದಕ್ಕೆ ಆಗೋದಿಲ್ಲ. ಆದರೆ ಈಗ ಹ್ಯಾಂಡ್ ಪಾಲಿನೇಷನ್ ಅನ್ನುವ ಟೆಕ್ನಿಕ್ನ ಬಳಸಿ ವೆನಿಲಾ ಗಿಡಗಳನ್ನು ಬೆಳೆಸಲಾಗುತ್ತಿದೆ. ಸೊ ಈ ಒಂದು ಟೆಕ್ನಿಕ್ ಬಂದ ಮೇಲೆ ವೆನಿಲಾ ಗಿಡಗಳನ್ನು ಹಾಗೂ ವೆನಿಲಾ ಫ್ಲೇವರ್ನ ನಮ್ಮ ಭಾರತದಲ್ಲಿಯೂ ಕೂಡ ಬೆಳೆಸಲಾಗುತ್ತಿದೆ. ಸೊ ನಮ್ಮ ಇಡೀ ಭಾರತದಲ್ಲೇ ವೆನಿಲಾ ಗಿಡಗಳನ್ನು ಬೆಳೆಸೋದು ಬರೀ 3 ಜಾಗದಲ್ಲಿ ಮಾತ್ರ. ಅದು ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ. ಇಲ್ಲಿ ಮತ್ತೊಂದು ಆಸಕ್ತಿಕರವಾದ ವಿಷಯವೇನೆಂದರೆ ವೆನಿಲಾನ ಇಡೀ ನಮ್ಮ ಭಾರತದಲ್ಲೇ ಜಾಸ್ತಿ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರೋದು ನಮ್ಮ ಕರ್ನಾಟಕ ಅನ್ನೋದು ಒಂದು ಹೆಮ್ಮೆಯ ವಿಷಯ. ಹಾಗೂ ಈ ವೆನಿಲಾ ಹಣ್ಣುಗಳು ನೋಡೋದಕ್ಕೆ ಒಂದು ರೀತಿ ಬೀನ್ಸ್ ಥರನೇ ಇರುತ್ತೆ. ಆದರೆ ಆ ಹಣ್ಣುಗಳನ್ನು ಗಿಡದಿಂದ ಕಿತ್ತು ಪೂರ್ತಿಯಾಗಿ ಡಾರ್ಕ್ ಬ್ರೌನ್ ಕಲರ್ ಬರುವವರೆಗೂ ಇದನ್ನು ಒಣಗಿಸಲಾಗುತ್ತೆ. ಅದಕ್ಕೆಲ್ಲ ಸುಮಾರು 6 ತಿಂಗಳುಗಳ ಕಾಲ ಸಮಯ ಬೇಕಾಗುತ್ತೆ. ಆಗಲೇ ವೆನಿಲಾ ಫ್ಲೇವರ್ ಕರೆಕ್ಟಾಗಿರುತ್ತೆ. ಈ ರೀತಿ ವೆನಿಲಾದಿಂದ ತಯಾರಿಸುವ ಪ್ರತಿಯೊಂದನ್ನು ಇದರಿಂದಲೇ ತಯಾರಿಸಲಾಗುತ್ತೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.